ಬುದ್ಧಿ ಬರುವುದು. ಏ ದೀಪಿ, ಏನಂದೆ? ಸುತ್ತಳ್ಳಿ ಶ್ರೀಮಂತ ಸರದಾರರೆಲ್ಲ ನನ್ನ ಕಾಲಡಿಗೆ ಬಿದ್ದು ಬಳಗಾಡುತ್ತಿರುವಾಗ ನೀನವ ಲೆಕ್ಕಲೇ? ನಿನ್ನಂತ ಸಾವಿರಾರು ಸುಂದರಿಯರು ನನ್ನೊಂದಿಗೆ ಸರಸ ಮಾಡಬೇಕೆಂದು ಬೋರ್ಗರೆದು ಬರುತ್ತಿದ್ದಾರೆ. ಅಂತವರನ್ನೇ ತಿರಸ್ಕರಿಸಿದೆ. ಅದು ಯಾಕೋ ನನ್ನ ಮೇಲೆ ಆಸೆ ಆಯಿತು. ಅದಕ್ಕೋಸ್ಕರ ನಯ ವಿನಯದಿಂದ ಕೇಳಿಕೊಂಡರೆ ಮೆಟ್ಟಿನಿಂದ ಮಾತಾಡಿಸುವೆನೆಂದು ಎದೆ ತಟ್ಟಿ ಗಟ್ಟಿಯಾಗಿ ಹೇಳ್ತೀಯಾ? ಏ ದೀಪೆ, ನಿನ್ನನ್ನು ಮುಟ್ಟದೆ ಸುಟ್ಟಾಕಿ ಬಿಡುತ್ತೇನೆ. ಇಂದು ಬರೀ ನಿನ್ನ ಶಿರ ಸುಡ್ತೇನೆ. ಬಾರಲೇ ಬಂದ ಬಾರೆ. ಯಾವ ಕೆಟ್ಟ ಸೊರಬೇಡ ನನ್ನ ಮೈ ಮುಟ್ಟಿದ್ದು? ಹೆಣ್ಣು ಮಕ್ಕಳು ಇಟ್ಕೊಳ್ಳೋ ಅರ್ಶನ ಕುಂಕುಮನ ಕರ್ನಾಟಕದ ಬಾವುಟ ಮಾಡ್ಕೊಂಡು ಬರ್ತಾರೆ. ಬಾವುಟ ಮುಟ್ಟಿದ್ರೆ ಬಿಡಲ್ಲ, ಇನ್ನು ಹೆಣ್ಣು ಮಕ್ಕಳನ್ನ ಮುಟ್ಟಿದ್ರೆ ಬಿಡ್ತೀವ? ಅದು ನಮ್ಮೂರಿಗೆ ಬಂದ ಕಲಾವಿದೇನಾ? ಅದಿರಲಿ, ಯಾವಂದೇ ನೀನು? ಬಾಯಿ ಬಿಗಿಡಿದು ಮಾತಾಡು. ಇರೋದಿದ್ದರೆ ಬಾಯಲ್ಲಿರುವ ಹಲ್ಲನ್ನು ಕಿತ್ತು ಕೈಯಲ್ಲಿ ಕೊಟ್ಟು ಕಳಿಸಬೇಕಾಗುತ್ತದೆ. ಅರೇ ಬಚ್ಚೆ, ನೀನೇನಿದ್ದು ಹಳೇ ಸ್ಟೈಲ್ ಅದೆಲ್ಲ ಬೇಡ. ನಿನಗೆ ಆಸೆ ಇದ್ದರೆ ಇಲ್ಲಿದ್ದ ಹೊರಟು ಹೋಗು. ಮೋಸ, ವಂಚನೆ, ಅನ್ಯಾಯ, ಅತ್ಯಾಚಾರ ಮಾಡುವ ದುಷ್ಟಮುಖಗಳು ಕೊಲೆ ಸುಲಿಗೆಗಳನ್ನು ಮಾಡಿ ಒಳ್ಳೆಯವರೆಂಬ ಮುಸುಕು ಹಾಕಿಕೊಂಡು ಕೆಟ್ಟ ಕೆಲಸಗಳನ್ನು ಮುಚ್ಚಿಟ್ಟುಕೊಂಡು ಕಂಡ ಹೆಣ್ಣಿಗೆ ಕಣ್ಣು ಹಾಕುವ ನಿಮ್ಮಂತ ತಾಯಿಗಂಡರಲ್ಲ ನೋಡಿನಿಂದ ಹೊದ್ದು ಓಡಿಸಲು ಊರಿಗೆ ಕಾಲಿಟ್ಟವರಿಗೆ. ಏನು? ಊರಿಗೆ ಕಾಲಿಟ್ಟ ಹುಲಿ? ಏ ಹುಲಿಯ, ಬರಬೇಕಾದ್ರೆ ಮನೆಯಲ್ಲಿ ಹೇಳಿ ಬಂದಿರುವೆಯಾ? ಏ ಹುಲಿಯ, ಹುಲಿ ಎನ್ನುವ ನಿನ್ನ ತಲೆಯನ್ನು ತೆಗೆಯುವ ಹೆಬ್ಬುಲಿಗಳಿದು. ಹಲೋ, ಏನಾಯ್ತು? ಜಸ್ಟ್ ಅಲ್ಲಲ್ಲಿ ಬಂದೆ. ಲೇ, ಇಂದು ನಿನ್ನ ತಾಯಿ ಹೊಟ್ಟೆ ತಣ್ಣಗಿದೆ. ಬಚಾವಾದೆ, ಬರುತ್ತೇನೆ ಮಗನೇ.